ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಏನ್ ಗೊತ್ತಾ, ಆ ತುಂಬಾ ಜನ ಫ್ಯಾನ್ಸುಗಳು ನೀವು ಏನಂತ ಕಮೆಂಟ್ ಹಾಕ್ತಿದ್ದೀರಾ ಅಂತಂದ್ರೆ, ನಾನು ಹಿಂಗೇನೋ ಗಿಲ್ಲಿ ಕಾವ್ಯ ಆ ಜನ್ಮ ಶತ್ರುಗಳು ಅವರಿಬ್ರು ಆಯ್ತಾ, ಜೊತೆಲಿರೋದ್ ನೋಡಿ ನನಗೆ ಹೊಟ್ಟೆ ಉರಿತಾ ಇದೆ, ಅವ್ರು ಲವ್ ಮಾಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಥಿಂಕ್ ಮಾಡಿ ಆಯ್ತಾ. ನಾನು ಸ್ವಲ್ಪ ವಯಸ್ಸಲ್ಲಿ ದೊಡ್ಡೋಳಾಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನನ್ನ 40+ ಏಜ್ ಅಲ್ಲಿ ನನಗೆ ಎಷ್ಟು ತಿಳುವಳಿಕೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತು. ಹೌದು, ಅವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ, ಅವರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಂತ ನಾನೇ ವಿಡಿಯೋ ಮಾಡಿದ್ದೆ, ಮಾಡಿಲ್ಲ ಅಂತ ಹೇಳಲ್ಲ, ನಾನೇ ಮಾಡಿದ್ದೆ. ನಾನು ಹಂಗೆ ಅಂದ್ಕೊಂಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದೆಲ್ಲ ಬರ್ತಿದೆಯಲ್ಲಪ್ಪ, ಇಬ್ರು ಒಂದೇ ಶೋಗಳಿಗೆ ಹೋಗ್ತಾ ಇದ್ದಾರೆ, ಒಂದೇ ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇದ್ದಾರೆ, ಓಕೆ ಇಬ್ರದ್ದು ಬಾಂಡಿಂಗ್ ಚೆನ್ನಾಗಿದೆ, ಓಕೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ, ಇವರಿಬ್ಬರ ಮಧ್ಯೆ ಏನಾದರೂ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದ್ರ ಬಗ್ಗೆ ನಾನು ಕೂಡ ಅಷ್ಟು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವಾಗ ಪಳಾರ್ ಸಿನಿಮಾದ ಹೀರೋಯಿನ್ ಕಾವ್ಯ ಅಲ್ಲ ಅಂತ ಗೊತ್ತಾಯ್ತು, ಆಗ ನಾನು ಎಲ್ಲ ವಿಷಯಗಳನ್ನು ಒಂದೊಂದನ್ನೇ ಸರ್ಚ್ ಮಾಡಕ್ ನಿಂತ್ಕೊಂಡೆ. ಎಲ್ಲ ವಿಷಯನ ಸರ್ಚ್ ಮಾಡಕ್ಕೆ ನಿಂತ್ಕೊಂಡ ಮೇಲೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂತಂದ್ರೆ, ಗಿಲ್ಲಿ ಕಾವ್ಯ ಒಂದೇ ಆಯ್ತಾ ಶೋಗಳಿಗೆ ಪ್ರೋಗ್ರಾಮ್ಗಳಿಗೆ ಹೋಗಕ್ಕೆ ಮೇನ್ ಕಾರಣ, ಆ ಪ್ರೋಗ್ರಾಮ್ ಅನ್ನ ಆಯ್ತಾ ಆಯೋಜಿಸ್ತಿದ್ದಂಥವ್ರು ಇವರಿಬ್ರು ಬಂದ್ರೆ ನಮ್ಮ ಪ್ರೋಗ್ರಾಮಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಇಬ್ರಿಗೂ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ, ಹಾಗಾಗಿ ಇಬ್ರನ್ನು ಕರ್ಸೋಣ ಅಂತೇಳಿ ಇಬ್ರನ್ನು ಕರೆಸ್ತಾ ಇದ್ರು. ಸರಿಯಾ, ಇಬ್ರನ್ನು ಒಂದೇ ಶೋಗಳಿಗೆ ಕರೆಸ್ತಾ ಇದ್ರು. ಕಾರಣ ಏನಂದ್ರೆ ಇಬ್ರು ಒಳ್ಳೆ ಆಯ್ತಾ ಬಿಗ್ ಬಾಸ್ ಮನೇಲಿ ಬಂದಿದ್ದಾರೆ, ಇಬ್ಬರಿಗೂ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ, ನಮ್ಮ ಪ್ರೋಗ್ರಾಮಿಗೆ ಬರೋದ್ರಿಂದ ನಮ್ಮ ಪ್ರೋಗ್ರಾಮ್ ಸ್ವಲ್ಪ ಐಪ್ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಗಿಲ್ಲಿ ಮತ್ತು ಕಾವ್ಯನ ಒಟ್ಟಿಗೆ ಪ್ರೋಗ್ರಾಮ್ಗಳಿಗೆ ಕರೆಸ್ತಾ ಇದ್ರು. ಇದು 1 ಪಾಯಿಂಟ್. ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಏನು ಗಿಲ್ಲಿ ಏನು ಕಾವ್ಯ ಬಂದ್ರೆ ನಾನ್ ಬರೋದು ಅಂತ ಏನ್ ಗಿಲ್ಲಿ ಹೇಳಿಲ್ಲ, ಕಾವ್ಯ ಗಿಲ್ಲಿ ಬಂದ್ರೆ ನಾನ್ ಬರೋದು ಅಂತ ಏನಿಲ್ಲ. ಜಸ್ಟ್ ಆಯ್ತಾ ಪ್ರೋಗ್ರಾಮ್ ಅನ್ನ ಆಯೋಜಿಸ್ತಿದ್ದಂಥವರು ಗಿಲ್ಲಿ ಮತ್ತು ಕಾವ್ಯ ಅವರ ಬಿಗ್ ಬಾಸ್ ಟ್ರೆಂಡ್ ಏನಿತ್ತು, ಆ ಟ್ರೆಂಡಿಗೋಸ್ಕರವಾಗಿ ಇಬ್ಬರನ್ನು ಕೂಡ ಆಯ್ತಾ ಒಂದು ಒಳ್ಳೆ ರೆಮ್ಯುನರೇಷನ್ ಕೊಟ್ಟು ಕರೆಸ್ತಾ ಇದ್ರು. ಓಕೆ, ಇನ್ನೊಂದು ವಿಷಯ ಆಯ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ಏನು ಕೆಲವೊಂದು ಕ್ಲಿಪ್ಗಳು ಹರಿದಾಡ್ತವೆ ನೋಡಿ, ಅವು ಸ್ಲೋ ಮೋಷನ್ ನಲ್ಲಿ ತೆಗೆದಂತಹ ಕ್ಲಿಪ್ಗಳು. ಅಂದ್ರೆ ಒಂದು ಚಿತ್ತಾರ ಅವಾರ್ಡ್ ಆಗಿರ್ಬೋದು, ಇಬ್ರು ಕೂಡ ಈ ತರ ಪಾಸ್ ಆಗ್ತಾರೆ. ಪಾಸ್ ಆಗೋದು ಜಸ್ಟೇ ಒಂದು ಸ್ಮೈಲ್. ಈಗ ನನಗೆ ಗೊತ್ತಿರೋ ವ್ಯಕ್ತಿ ನಮ್ಮ ಎದುರುಗಡೆ ಬಂದ್ರೆ ಏನ್ ಮಾಡ್ತೀವಿ ಹೇಳಿ, ಜಸ್ಟೇ ಸ್ಮೈಲ್ ಕೊಡ್ತೀವಿ. ಸ್ಮೈಲ್ ಅಂದ್ರೆ ರಿಸೀವ್ ಮಾಡ್ಕೊಳೋದು, ಅವ್ರು ಸ್ಮೈಲ್ ಕೊಟ್ಟರೆ ನಾವು ಸ್ಮೈಲ್ ಕೊಡ್ತೀವಿ ಅಷ್ಟೇ. ಅವರಿಬ್ರು ಪಾಸ್ ಆಗ್ತಿರೋದನ್ನ ಒಂದು ಸ್ಲೋ ಮೋಷನ್ ಅಲ್ಲಿ ಮಾಡಿ ಅದು ನನ್ನ ಕ್ಲಿಪ್ ಎಲ್ಲಾ ಕಡೆ ತಿರುಗ್ತಾ ಇತ್ತು. ನಾನು ಅನ್ಕೊಂಡೆ ಇದೆಲ್ಲ ಹೆಂಗ್ ಸಾಧ್ಯ ಅಂತ. ಆಮೇಲೆ ನಾನು ಅದನ್ನ ಒಬ್ರು ನನಗೆ ಗೊತ್ತಿರೋರಿಗೆ ಕೇಳಿದೆ, ಮೇಡಮ್ ನಿಮಗೆ ಇದೆಲ್ಲ ಗೊತ್ತಿಲ್ಲ ಮೇಡಮ್, ನಿಮಗೆ ಇದೆಲ್ಲ ಸ್ಲೋ ಮೋಷನ್ ಅಲ್ಲಿ ಮಾಡೋದು, ಇದೆಲ್ಲ ಸ್ಲೋ ಮೋಷನ್ ಅಲ್ಲಿ ಯಾರು ಹೇಗ್ ಬೇಕಾದ್ರೂ ನಾವು ಮಾಡ್ಬೋದು, ಜಸ್ಟ್ ಅವ್ರಿಬ್ರು ಈ ತರದ್ ನೇರ ಬಂದ್ರೆ ಸಾಕು, ಅವ್ರಿಬ್ರ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಬೋದು ಅನ್ನೋದು ನಾನು ನನಗೆ ಹೇಳೋದು. ಓಕೆ, ಇದೆಲ್ಲ ಹೀಗೆ ನಡೀತಿದ್ಯಾ ಅನ್ಕೊಂಡು ನಾನು ಎಲ್ಲದನ್ನು ಸರ್ಚ್ ಮಾಡಕ್ಕೆ ನಿಂತ್ಕೊಂಡಾಗ ನನಗೆ ಗೊತ್ತಾಗಿದ್ದು, ಗಿಲ್ಲಿ ಮತ್ತು ಕಾವ್ಯ ಅವರು ಫ್ಯಾನ್ಸ್ ಕೊಡುವಂತಹ ಏನು ಗಿಫ್ಟ್ಗಳು ಫೋಟೋಗಳನ್ನ ಯಾಕೆ ತಗೊಂತಾ ಇದ್ರು ಅಂತಂದ್ರೆ, ಮೊಬೈಲ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ಕೊಳೋದು, ಮೊಬೈಲ್ ಆಮೇಲೆ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಮಾಡ್ಕೊಂತಿದ್ದಾಗ ಆ ಫೋಟೋನ ನೀವು ಕೊಟ್ಟಾಗ ಆಯ್ತಾ, ಅದನ್ನ ನೋಡಿ ನಗೋದಾಗ್ಲಿ ಅದೆಲ್ಲವೂ ಕೂಡ ಜಸ್ಟೇ ಒಂದು ಆಯ್ತಾ, ಅದನ್ನ ರಿಸೀವ್ ಮಾಡ್ಕೊಳೋದು. ಅಂದ್ರೆ ಫ್ಯಾನ್ಸ್ ಯಾರು ನಮಗೆ ಕೊಡ್ತಾರೆ ಅದನ್ನ ನಾವು ರಿಸೀವ್ ಮಾಡ್ಕೊಳೋದು ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಅದಲ್ದೇನೆ ಆಯ್ತಾ, ಏನು ಬಿಗ್ ಬಾಸ್ ಮುಗಿದ ನಂತರ ಅವರಿಬ್ರು ಶೋಗಳಿಗೆ ಹೋಗಿದ್ದು, ಪ್ರೋಗ್ರಾಮಿಗೆ ಹೋಗಿದ್ದು, ಅವೆಲ್ಲವೂ ಕೂಡ ಕಮರ್ಷಿಯಲ್ ಆಗಿ ನಾನು ಹೇಳ್ತೀನಿ. ಕಮರ್ಷಿಯಲ್ ಗುರು, ನನ್ಗೆ ಯಾರೋ 1-2-3 ಲಕ್ಷ ಕೊಟ್ಟು ಬಾ ಶೋಗೆ ಅಂತಾನೆ ನಾನು ಯಾಕೆ ಹೋಗಲ್ಲ ಗುರು. ಕಾವ್ಯಗೂ ಆಗ್ಲಿ ಗಿಲ್ಲಿಗೂ ಆಗ್ಲಿ ಅವರು ಏನು ಬಿಗ್ ಬಾಸ್ ಫೇಮ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ರು ಅಷ್ಟೇ. ನಮ್ಗೊಂದು ಫೇಮ್ ಇದೆ, ಒಂದು ಪ್ರೋಗ್ರಾಮಿಗೆ ಕರಿತಾ ಇದ್ರೆ ನಾವು ಹೋಗಿ ಬರ್ತಾ ಇದೀವಿ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಗಿಲ್ಲಿ ಮತ್ತು ಕಾವ್ಯ ಫೋನ್ ಕನ್ವರ್ಸೇಷನ್ ಇರ್ಬೋದು, ಫೋನಲ್ಲಿ ಮಾತಾಡಿದ್ದು ಬೇರೆ. ಈಗ ಒಬ್ರು ಇಂಟರ್ವ್ಯೂ ಮಾಡೋರು ಫೋನ್ ಮಾಡ್ಕೊಟ್ಟು ಮಾತಾಡಿ ಕಾವ್ಯನ ತಂದ್ರೆ ಮಾತಾಡಲ್ವಾ, ಕಾವ್ಯ ಫೋನ್ ಮಾಡಿ ಅಂದ್ರೆ ಮಾಡಲ್ವಾ. ಈಗ ಯಶ್ ಅವ್ರ ಹತ್ರ ಹೋಗಿ ರಾಧಿಕಾ ಪಂಡಿತ್ಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಸರ್ ಮಾತಾಡಿ ಸರ್ ಅಂದ್ರೆ ಮಾತಾಡಲ್ವಾ. ಅವೆಲ್ಲವೂ ಕೂಡ ಅವ್ರವ್ರ ಚಾನಲ್ ಗ್ರೋ ಆಗಿ ಅವೆಲ್ಲ ಮಾಡೋದು, ಅವೆಲ್ಲ ಜಸ್ಟ್ ಆಯ್ತಾ, ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡಲ್ಲ. ಓಕೆ, ಅದಾದ್ಮೇಲೆ
ಪಳಾರ್ ಸಿನಿಮಾದು ಏನು ಬಂತು ಅಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್, ಯಾರೋ ಹೇಳ್ತಾ ಇದ್ರು ಗಿಲ್ಲಿ ಅವ್ರ ಮನೆಗೆ ಕಾವ್ಯನ ಕರ್ಕೊಂಡು ಹೋಗಿದ್ರಂತ. 100% ಹೇಳ್ತೀನಿ, ಇದರ ಬಗ್ಗೆ ಯಾರಿಗೂ ಯಾವುದೇ ಮಾಹಿತಿ ಇಲ್ಲ. ಜಸ್ಟ್ ಇದೊಂದು ಫೇಕ್ ನ್ಯೂಸು. ಗಿಲ್ಲಿಯವರ ಮನೆಗೆ ಕಾವ್ಯ ಹೋಗಿದ್ದಿದ್ರೆ ಐ ಸ್ವೇರ್, ನನಗಿರುವ ತಿಳುವಳಿಕೆ, ನನಗಿರುವ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ, ಕಾವ್ಯ ಅಕಸ್ಮಾತ್ ಗಿಲ್ಲಿಯವ್ರ ಮನೆಗೆ ಹೋಗಿದ್ದಿದ್ರೆ ಅವ್ರು ಗಿಲ್ಲಿ ಫ್ಯಾಮಿಲಿಯರೊಟ್ಟಿಗೆ ಫೋಟೋಗಳು ಬಂದಿರೋವು, ಗಿಲ್ಲಿ ಫ್ಯಾಮಿಲಿಯರೊಟ್ಟಿಗೆ ಇದ್ದಂತ ಫೋಟೋಗಳು ಬಂದಿರೋದು. ಅದೇ ರೀತಿ ಗಿಲ್ಲಿಯವ್ರ ಮನೆಗೆ ಕಾವ್ಯ ಹೋದಾಗ ನಿಜವಾಗ್ಲೂ ಕೂಡ ಸುಮ್ಮನೆ ಇರೋರ ಎಷ್ಟು ಫೋಟೋಗಳು ತೆಗ್ದಿರೋರು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು. ಇದೆಲ್ಲ ಜಸ್ಟ್ ಹೂವಾಪೂವಗಳ ಕತೆ. ಅಂದ್ರೆ ಕಾವ್ಯ ಹೇಳ್ದಂಗೆ ಜಸ್ಟೇ ನೀವು ಬರೆದಂತ ಕತೆ, ಚಿತ್ರಕತೆ, ಸ್ಕ್ರೀನ್ ಪ್ಲೇ ನಿಮ್ದೇನೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನಂಗೆ. ಜಸ್ಟೇ ಇದೆಲ್ಲ ಫಾಲ್ಸ್ ನ್ಯೂಸ್. ಓಕೆ, ಅದಾದ್ಮೇಲೆ ಪಳಾರ್ ಸಿನಿಮಾಗೆ ಕಾವ್ಯ ಹೀರೋಯಿನ್, ಕಾವ್ಯ ಹೀರೋ ನಾವು ಕೂಡ ಹಾಗೆ ಅಂದ್ಕೊಂಡಿದ್ರು. ಬಟ್ ಪಳಾರ್ ಸಿನಿಮಾ ನೋಡಿದ್ರೆ ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಆಗಿದೆ ಆಯ್ತಾ, ಆದ್ರೂ ಕೂಡ ಅವರು ಹೀರೋಯಿನ್ ರಿವೀಲ್ ಮಾಡ್ತಾ ಇಲ್ಲ. ಅಲ್ಲಿ ಕಾವ್ಯಗೂ ಆ ಸಿನಿಮಾಗೂ ಯಾವುದೇ ತರದ ಲಿಂಕು ಇಲ್ಲ, ಎಂಥದ್ದು ಇಲ್ಲ ಆಯ್ತಾ. ಗಿಲ್ಲಿನೇ ಅವತ್ತು ಹೇಳ್ದಂಗೆ, ನೀವು ಕಾವ್ಯ ಅಂತ ಹೇಳಕ್ಕೆ ಹೋಗ್ಬೇಡಿ, ಕಾವ್ಯ ಅಲ್ಲ ಈ ಸಿನಿಮಾದಲ್ಲಿ ಹೀರೋಯಿನ್ ಅನ್ನಂಗೆ. ಕಾವ್ಯಗೂ ಪಳಾರ್ ಸಿನಿಮಾಗೂ ಏನೂ ಸಂಬಂಧ ಇಲ್ಲ. ಓಕೆ, ಅದಾದ್ಮೇಲೆ ಕಾವ್ಯ ಅವರ ಲೈಫಿಗೆ ಬಂದ್ರೆ, ಕಾವ್ಯ ಅವರು ಒಂದು ಒಳ್ಳೆ ಸಿನಿಮಾನ ಅವರು ಆಯ್ತಾ, ಅಂದ್ರೆ ಒಂದು ಲೇಡಿ ಓರಿಯೆಂಟೆಡ್, ಅಂದ್ರೆ ಹೀರೋಯಿನ್ನೇ ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸಿನಿಮಾನ ಅವರು ಫಸ್ಟ್ ಶೆಡ್ಯೂಲ್ ನ ಮುಗಿಸಿ ಸೆಕೆಂಡ್ ಶೆಡ್ಯೂಲ್ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅದು ಕೂಡ ಈಗ ವೆರಿ ಸೂನ್ ಮುಗಿಯುತ್ತೆ. ಅವ್ರ ಪಾಡಿಗೆ ಅವ್ರು ಶೂಟಿಂಗ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಪಾಡಿಗೆ ಶೂಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಹರಿದಾಡುತ್ತಿರುವ ಈ ವಿಷಯಗಳಿದಾವಲ್ಲ, ಈ ಯಾವೂ ಕೂಡ ಸತ್ಯಕ್ಕೆ ದೂರ. ನನ್ಗೆ ಏನ್ರಪ್ಪ ಹೇಳ್ರು, ನನಗೆ ಕಾವ್ಯ ಗಿಲ್ಲಿ ಲವ್ ಮಾಡಿದ್ರೆ ಅವ್ರಿಗೆ ಅವ್ರು ಚೆನ್ನಾಗಿದ್ರೆ ನನ್ಗೇನಾದ್ರೂ ಹೊಟ್ಟೆ ಉರಿಯನ? ಯಾಕ್ರೋ ನೀವು ನನ್ಗೇನ್ ಗೊತ್ತಾ, ಈಗ ನನಗೆ ಒಂದು ರಿಯಾಲಿಟಿ ಗೊತ್ತಾಯ್ತು ಅಂತಂದ್ರೆ, ಇದೆಲ್ಲವೂ ಕೂಡ ಒಂದು ಮಿತ್. ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಯಾರನ್ನ ಒಬ್ರನ್ನ ಇಷ್ಟಪಡ್ತಿದ್ದಾಗ ಅವರ ವಿಡಿಯೋಗಳು, ಎಡಿಟಿಂಗ್ಸ್ ಅವು ಇವು ಬರ್ತಿದ್ದಾಗ ಅವು ತಾನಾಗೆ ಕೆಲವು ವಿಷಯಗಳು ಉತ್ಪತ್ತಿ ಆಗ್ತವೆ, ಗಾಸಿಪ್ಸ್. ಆ ಗಾಸಿಪ್ಸಿಗೆ ತಳನೂ ಇರಲ್ಲ, ಬುಡನೂ ಇರಲ್ಲ. ಅದಕ್ಕೆ ಸತ್ಯ ಅಂತೂ ಸತ್ಯಕ್ಕೆ ದೂರದ ಮಾತದು, ಸರಿಯಾ? ಸತ್ಯಕ್ಕೆ ದೂರದ ಮಾತು. ಇವೆಲ್ಲವನ್ನು ನಂಬಿ ಇದಕ್ಕೆ ನಾವು ಆಯ್ತಾ ಅಂತ ಹೇಳ್ತಾರಲ್ವಾ, ನೀರೊಯ್ದು ಗೊಬ್ಬರ ಹಾಕಿ ಆಯ್ತಾ ಅದನ್ನ ಮರವಾಗಿ ಬೆಳೆಸ್ಕೊಂಡು ಆಸೆ ಹುಟ್ಟಿಸ್ಕೊಂಡಿರೋದು ನಮ್ ತಪ್ಪು ಆಯ್ತಾ. ಓಕೆ, ಈಗ ಗಿಲ್ಲಿ ಕಾವ್ಯ ಮಧ್ಯೆ ಏನು ಇಲ್ಲ, ಜಸ್ಟ್ ಒಂದು ಫ್ರೆಂಡ್ಶಿಪ್ ಇದೆ, ಅವ್ರವ್ರ ಪಾಡಿಗೆ ಅವ್ರು ಸಿನಿಮಾ ಮಾಡ್ಕೊಂತಿದ್ದಾರೆ, ಅದೆಲ್ಲದೂ ಓಕೆ. ಬಟ್ ನೀವು ನನ್ಗೆ ಹೆಂಗ್ ಹೇಳ್ತಿದ್ದೀರಾ ನೀವು ಅಂತಂದ್ರೆ ಆಯ್ತಾ, ಗಿಲ್ಲಿ ಕಾವ್ಯ ಬಗ್ಗೆ ನೀವು ಮಾತೇ ಆಡ್ಬೇಡಿ, ಅವ್ರದ್ದು ಹಂಗಿದೆ ಫ್ರೆಂಡ್ಶಿಪ್, ಲವ್ ಇದೆ, ಅದಿದೆ, ಇದಿದೆ, ಅದ್ ಎಲ್ಲಾನು ನೀವು ಹೇಳ್ತಿದ್ದೀರಾ. ಅದ್ ಯಾವ್ದಕ್ಕಾದ್ರೂ ಒಂದು ಸತ್ಯನ ನಿಮಗೆ ಆಯ್ತಾ ಓಪನ್ ಆಗಿ ತೋರ್ಸಕ್ಕಾಗತ್ತ? ಓಪನ್ ಚಾಲೆಂಜ್ ಮಾಡ್ತೀನಿ, ಒಂದು ಸತ್ಯನ ನಿಮಗೆ ತೋರ್ಸಕ್ಕಾಗತ್ತ? ಒಂದು ಪ್ರೂಫ್ ನ ನಿಮಗೆ ತೋರ್ಸಕ್ಕಾಗತ್ತ? ಓಕೆ, ರಿಂಗ್ ವಿಷಯ ಹೇಳ್ತೀನಿ. ಗಿಲ್ಲಿ ಹಾಕಿರುವ ರಿಂಗ್ ಬಂದ್ಬಿಟ್ಟು ಆಯ್ತಾ, ನೀವು ಯಾವಾಗ ಅದ್ರ ಬಗ್ಗೆ ತುಂಬಾ ಕಮೆಂಟ್ ಮಾಡಕ್ಕೆ ನಿಂತ್ಕೊಂಡ್ರಿ. ನಾನು ಇದನ್ನ ಹೇಗಾರ ಒಂದು ತಿಳ್ಕೊಬೇಕಲ್ಲ ಅನ್ನೋ ವಿಷಯನ ನನಗೆ ತಿಳ್ಕೊಂಡಾಗ ನನಗೆ ಗೊತ್ತಾಗಿದ್ದು, ಗಿಲ್ಲಿಯವರ ಬರ್ತ್ಡೇಗೆ ಅವರ ತಾಯಿಯವರು ಕೊಟ್ಟಂತ ಉಡುಗೊರೆ, ಗಿಲ್ಲಿಯವರು ಹಾಕಿರುವಂತ ಒಂದು ರಿಂಗ್. ಏನೊಂದು ರಿಂಗ್ ಇದೆ, ಗಿಲ್ಲಿಯವರು ಒಂದು ರಿಂಗ್ ಹಾಕೊಂಡಿದಾರಲ್ಲ, ಆ ರಿಂಗ್ ಬಂದ್ಬಿಟ್ಟು ಗಿಲ್ಲಿಯವರ ಹುಟ್ಟು ಹಬ್ಬಕ್ಕೆ ಗಿಲ್ಲಿಯವರ ತಾಯಿ ಕೊಟ್ಟಿರುವಂತಹ ಒಂದು ಗಿಫ್ಟ್. ಅಂದ್ರೆ ಗಿಲ್ಲಿ ಮೊದಲೆಲ್ಲ ಒಂದೇ ಒಂದು ಪ್ಲೈನ್ ರಿಂಗ್ ಹಾಕೊಂತ ಇದ್ರು, ಈಗ ಒಂದು ಸ್ಟೋನ್ ಇಂದ ಹಾಕೊಂತ ಇದ್ರು. ಅದು ಅವ್ರ ತಾಯಿಯವರು, ಅಂದ್ರೆ ಗಿಲ್ಲಿಯವರ ತಾಯಿಯವರು ಬರ್ತ್ಡೇ ಅಂದ್ರೆ ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಆಗಿ ಕೊಟ್ಟಿರೋದು. ಅದೇ ರೀತಿ ಗಿಲ್ಲಿಯವರು ಏನು ಇತ್ತೀಚೆಗೆ ಅವರು ಒಳ್ಳೆ ವಾಚು ಮತ್ತೆ ರಿಂಗು, ಚೈನ್ ಎಲ್ಲ ಹಾಕೊಂತಿರೋದು ಇತ್ತೀಚೆಗೆ ಪಾಪ, ಅಂದ್ರೆ ಅವರ ತಾಯಿಯ ಬಲವಂತಕ್ಕೆ ಆಯ್ತಾ, ಅವರ ತಾಯಿಯ ಬಲವಂತಕ್ಕೆ ಅವ್ರನ್ನೆಲ್ಲ ಅವ್ರು ಹಾಕೊಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಇದೂ ಆಯ್ತು, ಸರಿಯಾ? ನೀವೇ ಹೇಳುವ ಪ್ರಕಾರ ನಾನು ನಿಮ್ಮೆಲ್ಲರಿಗೂ ಒಂದು ಚಾಲೆಂಜ್ ಮಾಡ್ತೀನಿ ಆಯ್ತಾ, ಎಲ್ಲರಿಗೂ ನಾನು ನಿಮ್ಗೆ ಒಂದು ಚಾಲೆಂಜ್ ಮಾಡ್ತೀನಿ. ನನ್ಗೆ ಬಿಡುಗರು, ನೀವು ಹೇಳ್ತೀರಲ್ಲ ವ್ಯೂಸಿಗೆ ಲೈಕ್ಸಿಗೋಸ್ಕರವಾಗಿ ನೀವು ಗಿಲ್ಲಿ ಕಾವ್ಯದ ವಿಡಿಯೋ ಹಾಕ್ತೀರಾ ಹಾಗೆ ಹೀಗೆ ಅಂತ, ಬೇಡಪ್ಪ ಆಯ್ತಾ. ನಾನು ವ್ಯೂಸಿಗೆ ಹಾಕಿದೆ ಅಂತಾನೆ ಇಟ್ಕೊಳ್ಳಿ, ನಾನು ವ್ಯೂಸಿಗೆ ಹಾಕೋದಾದ್ರೆ ಕಟ್ಟುಕತೆ ಕಟ್ಟೋದು ಎಷ್ಟೊತ್ತು? ನಾನು ಹೇಳ್ಬೋದು ನಿಮ್ಮಂಗೆ, ಜೈ ನೀವ್ ಹೇಳಿದ್ದೆ ಸರಿ, ನೀವು ಸೂಪರ್, ನೀವೇ ತೋಪು, ಹೌದು ಆಯ್ತಾ, ಸೂಪರ್, ಅದು ಹಂಗೆ ಹಿಂಗೆ ಅಂತ ಹೇಳ್ಬೋದು. ನಾನು ಯಾಕೆ ಹಂಗೆ ಹೇಳ್ತಿಲ್ಲ? ಯಾಕೆಂದ್ರೆ ನನಗೆ ನಿಮ್ ಎಮೋಷನ್ ಜೊತೆ
ಆಟ ಆಡಕ್ ನನಗೆ ಇಷ್ಟ ಇಲ್ಲ. ನಾನು ಯಾಕೆ ನಿಮ್ ಎಮೋಷನ್ ಜೊತೆ ಆಟ ಆಡ್ಲಿ? ಯಾಕೆ? ಈಗೇನು ನೀವು ಒಂದು ರಿಂಗ್ ಅಂತ ಹೇಳಿದ್ರಿ, ಅದು ಕೂಡ ಅವರ ತಾಯಿಯವರು ಬರ್ತ್ಡೇ ಕೊಡ್ಸಿದ್ದು. ಅದಲ್ದೇನೆ ಗಿಲ್ಲಿ ಕಾವ್ಯ ಒಂದೇ ಪ್ರೋಗ್ರಾಮಿಗೆ ಹೋಗೋರು ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಕಾರ್ಯಕ್ರಮಕ್ಕೆ. ಗುರು ಅದು ಮನೆ ಗುರು, ಅದು ಕಮರ್ಷಿಯಲ್ಲು. ಹೌದು, ನನಗೊಂದು ಫೇಮ್ ಇದೆ, ನನಗೊಂದು ಒಂದು ಯಾವ್ದೋ ಒಂದು ಶಾಪ್ ಓಪನ್ ಮಾಡಕ್ ಕರೀತಾರೆ ಅಂದ್ರೆ ನಾನು ಒಟ್ಟಿಗೆ ಯಾರಾದ್ರೂ ಬರ್ಲಿ ಗುರು, ನನಗೇನಾಗ್ಬೇಕಾಗಿದೆ, ನನಗೆ ದುಡ್ಡು ಕೊಡ್ತಾರೆ, ನಾನು ಹೋಗ್ತೀನಿ. ಗಿಲ್ಲಿ ಕಾವ್ಯ ಮಾಡಿದ್ದು ಅದೇ. ನಮ್ಮಿಬ್ರಿಗೂ ಫೇಮ್ ಇದೆ, ಕರೀತಾ ಇದಾರೆ, ದುಡ್ಡು ಕೊಡ್ತಾರೆ, ರೆಮ್ಯುನರೇಷನ್. ನಮ್ಗಿರೋ ಫೇಮ್ ಅನ್ನ ಉಪಯೋಗಿಸ್ಕೊಳ್ಳೋದು ತಪ್ಪೇನಿದೆ? ತಪ್ಪೇನಿದೆ? ಹೌದ್ ತಾನೆ? ತಪ್ಪೇನಿದೆ? ಹೌದ್ ತಾನೆ? ಸತ್ಯ ತಾನೆ? ಅಷ್ಟೇ. ಈಗ ಅವ್ರಿಬ್ರಿಗೂ ಸಪ್ರೇಟ್ ಆಗಿ ಮೂವಿಗಳು ಬಂದ್ರೆ ಇಬ್ರು ಸಪ್ರೇಟ್ ಆಗಿ ಮೂವಿಗಳು ಮಾಡ್ತಾ ಇದಾರೆ. ಗಿಲ್ಲಿ ಕಾವ್ಯನ್ನ ಯಾಕೆ ಒಟ್ಟಿಗೆ ಹಾಕಿ ಸಿನಿಮಾ ಮಾಡಿಲ್ಲ ಅಂತಂದ್ರೆ, ಇಲ್ಲಿ ಒಂದು ಬಿಗ್ ಬಾಸ್ ಜೋಡಿನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಫ್ಲಾಪ್ ಆಗುತ್ತೆ ಅನ್ನೋದು ಒಂದು ಮಿತ್ ಇದೆ. ಯಾಕೆಂದ್ರೆ ಯಾವ್ದೇ ಬಿಗ್ ಬಾಸ್ ಜೋಡಿ ಇಲ್ಲಿವರೆಗೂ, ಅದು ಹಿಂದಿಲ್ ತಗೊಳ್ಳಿ, ತಮಿಳಲ್ಲಿ ತಗೊಳ್ಳಿ, ತೆಲುಗಲ್ಲಿ, ಮಲಯಾಳಿಲಿ, ಅದೇ ರೀತಿ ಒರಿಸ್ಸಾ, ಕನ್ನಡ, ಇಲ್ಲಿವರೆಗೂ ಆಯ್ತಾ, ಒಂದು ಬಿಗ್ ಬಾಸ್ ಜೋಡಿನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಫ್ಲಾಪ್ ಆಗುತ್ತೆ ಅನ್ನೋದು ಒಂದು ಹಿಸ್ಟ್ರಿ ಇದೆ. ಹಾಗಾಗಿ ಮಾಡಲ್ಲ, ಬದಲಾಯಿಸ್ತಾರೆ. ಅಂದ್ರೆ ಆ ಹೀರೋಗೆ ಬೇರೆ ಹೀರೋಯಿನ್ ಹಾಕ್ತಾರೆ ಅಷ್ಟೇ. ಬಿಗ್ ಬಾಸ್ ಜೋಡಿನ 24 ಗಂಟೆ ಬಿಗ್ ಬಾಸ್ ಮನೆಗೆ ನೋಡಿದಂಥವ್ರು, ರಿಯಾಲಿಟಿ ನೋಡಿದಂಥವ್ರು ಸಿನಿಮಾಗೋಗಿ ಆ ಸ್ಟೋರಿನ ಊಹಿಸ್ಕೊಂಡು ಕುತ್ಕೊಂಡು ಸಿನಿಮಾ ನೋಡಲ್ಲ. ಅವ್ರಿಗೆ ಆ ರಿಯಾಲಿಟಿನೇ ಬರ್ತಾ ಇರುತ್ತೆ, ಬಿಗ್ ಬಾಸ್ ಮನೆ ರಿಯಾಲಿಟಿನೇ ಬರ್ತಾ ಇರುತ್ತೆ. ಹಾಗಾಗಿ ಹೀರೋಯಿನ್ ಚೇಂಜ್ ಮಾಡಿರ್ತಾರೆ ನಿರ್ದೇಶಕರು, ಇಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ನಿರ್ದೇಶಕರು ಹೀರೋಯಿನ್ ಚೇಂಜ್ ಮಾಡಕ್ಕೆ ಮೇನ್ ರೀಸನ್ ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ. ಕಾವ್ಯ ಗಿಲ್ಲಿದ್ ಏನು ಫ್ರೆಂಡ್ಶಿಪ್ ಏನು ಎಲ್ಲ ಬಿಗ್ ಬಾಸ್ ಮನೇಲಿ ನೋಡ್ಬಿಟ್ಟಿದ್ದಾರೆ. ಈಗ ಒಂದು ಸಿನಿಮಾಗೆ ಒಂದು ಹೊಸ ತರ ಒಂದು ರಿಯಾಲಿಟಿ ತರಬೇಕು ಅನ್ನೋದಕ್ಕೋಸ್ಕರವಾಗಿ ಗಿಲ್ಲಿಗೆ ಬೇರೆ ಹೀರೋಯಿನ್ ಅವರು ಪಲರ್ ಸಿನಿಮಾಗೆ ಹಾಕೊಂಡಿದ್ದಾರೆ. ಇಷ್ಟೇ, ಸರಿಯಾ? ಇದಾದ ಮೇಲೆ ನೀವು ಹೇಳೋ ರೀತಿ ಏನಾದ್ರು, ನೀವು ಹೇಳೋ ರೀತಿ ನಮ್ಗೆ ಅದು ಗೊತ್ತು ಮೇಡಮ್, ಇದು ಗೊತ್ತು, ಅದನ್ನೆಲ್ಲ ಹೇಳ್ತಿರೋರು ಯಾರು? ಅದನ್ನ ಹೇಳ್ತಿರೋರು ಯಾರು? ಗಿಲ್ಲಿ ಮನೆಯವರ, ಗಿಲ್ಲಿ ಅಪ್ಪ ಅಮ್ಮನ, ಗಿಲ್ಲಿ ಅಣ್ಣನ, ಗಿಲ್ಲಿ ತಂಗಿನ? ಯಾರು ಹೇಳ್ತಿರೋದು ನಿಮಗೆ? ಅವರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಚಾನಲ್ಗಳನ್ನ ರನ್ ಮಾಡೋರು, ಏನೇನೋ ಒಂದು ವಿಷಯಗಳನ್ನ ಅವ್ರಿಗೆ ಬೇಕಾದಂಗೆ ವಿಡಿಯೋಗಳನ್ನ, ಫೋಟೋಗಳನ್ನ ಎಡಿಟ್ ಮಾಡ್ತಾರೆ, ಅದಕ್ಕೆ ಹಾಕ್ತಾರೆ ಕ್ಯಾಪ್ಷನ್. ಅದನ್ನ ನೀವು ನೋಡ್ಬಿಟ್ಟು ಅದ್ ಹಂಗಂತೆ ಮೇಡಮ್, ಅದ್ ಹಿಂಗಂತೆ ಮೇಡಮ್, ನೀವ್ ಹಂಗೆ, ನೀವ್ ಹಿಂಗೆ, ಇನ್ನು ಕೆಲವರೆಲ್ಲ ಆಯ್ತಾ ಬ್ಯಾಡ್ ಲ್ಯಾಂಗ್ವೇಜ್ ಎಲ್ಲ ಉಪಯೋಗಿಸ್ತೀರ. ಅಲ್ಲ ಗುರು, ಅಲ್ಲ, ಅವ್ರಿಬ್ರು ಚೆನ್ನಾಗಿದ್ರೆ ನನ್ಗೆ ಏನಾದ್ರೂ ಪ್ರಾಬ್ಲಮ್ಮ? ನಂಗೇನಾದ್ರೂ ಪ್ರಾಬ್ಲಮ್ಮ ಹೇಳು? ಏನೋ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನನಗೆ ಫ್ಯಾನ್ಸ್ ಎಮೋಷನ್ ಜೊತೆ ನನಗೆ ಗೇಮ್ ಆಡಕ್ ನನಗೆ ಇಷ್ಟ ಇಲ್ಲ. ನನಗೆ ಇರೋ ರಿಯಾಲಿಟಿ ಹೇಳ್ಬೇಕಷ್ಟೇ. ನಿಮಗೆ ಚಾಲೆಂಜ್ ಮಾಡ್ತೀನಿ, ಗಿಲ್ಲಿ ಕಾವ್ಯ ಇದ್ರ ಬಗ್ಗೆ ಕ್ಲಿಯರಿಟಿ ಕೊಡಿ ಅನ್ನಿ. ಅವ್ರು ಕೊಡಲ್ಲ. ಯಾಕೆ ಕೊಡ್ತಾರೆ? ಯಾಕೆ ಅಂತಂದ್ರೆ ಅವ್ರು ಕೊಡಲ್ಲ. ಅವ್ರಿಗೆ ಅಗತ್ಯನೂ ಇಲ್ಲ. ಅವ್ರಿಗೆ ಗೊತ್ತು ಫ್ಯಾನ್ಸು ಇನ್ನೊಂದು 6 ತಿಂಗಳಲ್ಲಿ ಎಲ್ಲವನ್ನೂ ಮರ್ತೋಗ್ತಾರೆ ಅಂತ. ಪ್ರತಿ ಸೀಸನ್ ಅಲ್ಲೂ ಆಗೋದಿದೆ. ಇನ್ನು 6 ತಿಂಗಳಲ್ಲಿ ನೀವೇ ಮರ್ತೋಗ್ತೀರ ಅಂತ ಗೊತ್ತು. ಯಾವ ಒಬ್ಬ ಸ್ಪರ್ಧಿಯು ಕ್ಲಿಯಾರಿಟಿ ಕೊಡಲ್ಲ. ಅದ್ ಯಾವಾಗ ಗೊತ್ತಾ ಅವ್ರು ಕ್ಲಿಯಾರಿಟಿ ಕೊಡೋದು? ಅವ್ರಾಗ ಯಾವ್ದಾದ್ರು ಒಂದು ಇಂಟರ್ವ್ಯೂ ಬಂದಾಗ, ಏನಾರ ಬಂದಾಗ, ಏನು ಇದ್ರಲ್ಲ ಬಿಗ್ ಬಾಸ್ ಮನೇಲಿ, ಇಲ್ಲ ಜಸ್ಟ್ ಅದು ಬಿಗ್ ಬಾಸ್ ಮಲ್ಲಿ ವಿ ಆರ್ ದಿ ಫ್ರೆಂಡು, ಅಷ್ಟೇ, ಮುಗೀತಲ್ಲಿ, ಕ್ಲಿಯರ್. ನೀವ್ ಏನೂ ಹೇಳಕ್ಕಾಗಲ್ಲ. ಇಲ್ಲಿ ನಾನು ಒಂದ್ ಹೇಳ್ತೀನಿ ನಿಮಗೆ, ಗಿಲ್ಲಿ ರೈಟು, ಕಾವ್ಯ ರಾಂಗ್ ಅಂತ ತಿಳ್ಕೊಬೇಡಿ. ತಪ್ಪಾಗುತ್ತೆ ಇದು. ಕಾವ್ಯ ರಾಂಗು, ಗಿಲ್ಲಿ ರೈಟು, ಇಲ್ಲ ಗಿಲ್ಲಿ ರಾಂಗು, ಕಾವ್ಯ ರೈಟು ಅಂತ ತಿಳ್ಕೊಬೇಡಿ. ಇಬ್ರು ಕೂಡ ಜಸ್ಟ್ ಫ್ರೆಂಡ್ಸು. ಅವರಿಬ್ರು ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಅವ್ರ ಲೈಫನ್ನ ಅವ್ರು ನೋಡ್ಕೊಂತಿದ್ದಾರೆ. ನೀವೇನು ತುಂಬಾ ಭ್ರಮೆಲಿದ್ದೀರಾ, ಆ ಭ್ರಮೆಯಿಂದ ಹೊರಗಡೆ ಬನ್ನಿ ದಯವಿಟ್ಟು. ನಾನು ಮದರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನನಗೆ ಆಯ್ತಾ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಅಭಿಮಾನ, ಗಿಲ್ಲಿ ಕಾವ್ಯ ಮೇಲಿರುವಂತಹ ಆ ಪ್ರೀತಿ ಇದೆಯಲ್ಲ, ಅದು ನನಗೆ ಗೊತ್ತಾಗ್ತಾ ಇದೆ, ನಿಮ್ಮ ಅಭಿಮಾನ ಗೊತ್ತಾಗ್ತಾ ಇದೆ. ಬಟ್ ಅದನ್ನ ತುಂಬಾ ಮನಸ್ಸಿಗೆ, ಹಾರ್ಟಿಗೆ ತಗೋಬೇಡಿ. ಜಸ್ಟ್ ಓಕೆ, ಅವರಿಬ್ರು ಫ್ರೆಂಡ್ಸ್, ಅವ್ರು ಮೂವಿ ಮಾಡ್ತಿದ್ದಾರೆ, ಚೆನ್ನಾಗಿರ್ಲಿ, ಆಲ್ ದ ಬೆಸ್ಟ್ ಅಂತ ಸುಮ್ಮನೆ ಆಗಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.